ಮಾತಾಜಿ, ನಾನು ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ. ನನಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ತಮ್ಮ ಆಶೀರ್ವಾದ ಬೇಕು. ರಾಜಕೀಯ ಧರ್ಮ ಕೆಟ್ಟ ಹೋಗ್ಯದ. ಅದಕ್ಕ ನಿಮ್ ದುಷ್ಟ ಬುದ್ಧಿ ಕಡಿಮೆ ಮಾಡ್ಕೊಳ್ರಿ. ಜನರ ಕಲ್ಯಾಣಕ್ಕ ಇನ್ನೂ ಹೆಚ್ಚು ದುಡೀರಿ. ನನ್ನ ಆಶೀರ್ವಾದ ನಿನ್ ಮ್ಯಾಲದ. ಮಾತಾಜಿ, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ದು ನಾನೇ. ಪ್ರಾಣಿ ಬಲಿ ತಡೆಯೋದಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೀನಿ. ಆಯ್ತು, ಇನ್ನು ಎತ್ತರಕ್ಕೆ ಬಿಡು. ಬಿಎಸ್ವೈ ಬೇಡಿಕೆಗೆ ಮಾತೆ ಮಾಣಿಕೇಶ್ವರಿ ನೀಡಿದ ಆಜ್ಞೆ ಹಾಗೂ ಆಶೀರ್ವಾದವಿದು. ಕೆಲವು ಬುದ್ಧಿ ಮಾತುಗಳನ್ನ ಹೇಳಿದ ಮಾತೆ ಮಾಣಿಕೇಶ್ವರಿ ಮತ್ತೆ ನೀನು ಸಿಎಂ ಆಗ್ತೀಯಾ ಹೋಗು ಅಂತ ಹೇಳಿದ್ರು. ಇದನ್ನ ಕೇಳಿದ ಬಿಎಸ್ವೈ ಖುಷಿಯಲ್ಲಿ ತೇಲಾಡಿಬಿಟ್ರು. ದೇವಿಯ ದರ್ಶನದಿಂದ ನನಗೆ ಹೊಸ ಶಕ್ತಿ ಬಂದಂತಾಗಿದೆ ಅಂತ ಸಂತಸ ಹಂಚಿಕೊಂಡ್ರು. ಅವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುವಂಥ, ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿನಲ್ಲೂ ಅದೇ ಪ್ರಾರ್ಥನೆ ಮಾಡಿದ್ದೇನೆ. ಬದುಕಿರೋವರೆಗೆ ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ದಯಪಾಲಿಸು ತಾಯಿ ಅಂತ ಹೇಳಿದ್ದೇನೆ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದೆ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿ ಕ್ಷೇತ್ರ ದಕ್ಷಿಣ ಭಾರತದಲ್ಲೇ ಫೇಮಸ್. ಇಲ್ಲಿನ ಬೃಹತ್ ಗುಹೆಯಲ್ಲಿ ಮಾಣಿಕೇಶ್ವರಿ ಮಾತೆ ಹಲವಾರು ದಶಕಗಳಿಂದ ಅನ್ನ ನೀರಿಲ್ಲದೆ ತಪಸ್ಸು ಮಾಡುತ್ತಿದ್ದು, ಪ್ರತಿ ವರ್ಷ ಶಿವರಾತ್ರಿಯಂದು ಮಾತ್ರ ಮಾತೆ ಮಾಣಿಕೇಶ್ವರಿ ಹೊರಬಂದು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ಮಾಣಿಕೇಶ್ವರಿ ಮಾತೆ ಬಿಎಸ್ವೈಗಾಗಿಯೇ ಪ್ರತ್ಯೇಕ ದರ್ಶನ ನೀಡಿದ್ದಾರೆ. 4 ಗಂಟೆಗಳ ಕಾಲ ಕಾಯಿಸಿದ ನಂತರ ದರ್ಶನ ನೀಡಿ ಆಶೀರ್ವದಿಸಿದ್ದಾರೆ. ಯಡಿಯೂರಪ್ಪಗೆ ಡಿಜಿ ಶಂಕರ್ ಬಿದ್ರಿ ಸಾಥ್ ನೀಡಿದ್ರು. ಮಾಣಿಕೇಶ್ವರಿಯ ಪರಮ ಭಕ್ತರಾದ ಬಿದ್ರಿ ಸಲಹೆ ಮೇರೆಗೆ ಯಡಿಯೂರಪ್ಪ ಈ ದೇವಾಲಯಕ್ಕೆ ಭೇಟಿ ನೀಡಿದ್ರು ಎನ್ನಲಾಗಿದೆ. ಕ್ಯಾಮರಾಮನ್ ರಫೀಕ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ.